ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ದಧೀಚಿ ಸಾರಸ್ವತರ ಚರಿತ್ರೆ ಎಂಬ 52ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದೆ ಚಂದ್ರನು ಯಾವ ಸ್ಥಳದಲ್ಲಿ ರಾಜಸೂಯ ಯಾಗದಿಂದ ದೇವತೆಗಳನ್ನು ಪೂಜಿಸಿದನೋ, ಎಲ್ಲಿ ತಾರಕಾಸುರ ಯುದ್ಧವು ನಡೆಯಿತೋ, ಆ ಸೋಮತೀರ್ಥದಲ್ಲಿಯೂ ಬಲರಾಮನು ಸ್ನಾನವನ್ನು ಮುಗಿಸಿ ದಾನಗಳನ್ನು ಕೊಟ್ಟು ಅಲ್ಲಿಂದ ಮುಂದೆ ಹೊರಟನು. ಹಿಂದೆ 12 ವರ್ಷಗಳವರೆಗೆ ಮಳೆಯಿಲ್ಲದಿದ್ದಾಗ ಸಾರಸ್ವತ ಮುನಿಯು ಉತ್ತಮ ಬ್ರಾಹ್ಮಣರಿಗೆ ವೇದಾಧ್ಯಯನ ಮಾಡಿಸುತ್ತಿದ್ದ ಒಂದು ಪುಣ್ಯ ತೀರ್ಥವನ್ನು ಸೇರಿದನು ಎಂದನು. ಆಗ ಜನಮೇಜಯನು, ಹಿಂದೆ 12 ವರ್ಷಗಳು ಮಳೆಯಿಲ್ಲದಿದ್ದಾಗ ಸಾರಸ್ವತ ಮುನಿಯು ಬ್ರಾಹ್ಮಣರಿಗೆ ಹೇಗೆ ವೇದಾಧ್ಯಯನ ಮಾಡಿಸಿದನು ಎಂದು ಕೇಳಲು, ವೈಶಂಪಾಯನನು, ಓ ರಾಜ, ಮಹಾಬುದ್ಧಿವಂತನು, ತಪಸ್ವಿಯು, ಬ್ರಹ್ಮಚಾರಿಯು, ಇಂದ್ರಿಯಗಳನ್ನು ಜಯಿಸಿದವನು ಆದ ದಧೀಚಿ ಎಂಬ ಮಹಾಮುನಿಯೊಬ್ಬನಿದ್ದನು. ಆತನ ಉಗ್ರ ತಪಸ್ಸಿಗಾಗಿ ಇಂದ್ರನು ಕೂಡ ಭಯಪಡುತ್ತಿದ್ದನು. ಎಂತೆಂತಹ ಮೋಹಕ ವಸ್ತುಗಳನ್ನು ತೋರಿಸಿದರೂ ಆತನು ಯಾವುದಕ್ಕೂ ಮೋಹಗೊಳ್ಳದೆ ಜಿತೇಂದ್ರಿಯನಾಗಿದ್ದನು. ಕಡೆಗೆ ಇಂದ್ರನು ಆತನನ್ನು ಮೋಹಗೊಳಿಸುವುದಕ್ಕಾಗಿ ಆತನ ಬಳಿಗೆ ಪರಿಶುದ್ಧಳು, ಸರ್ವಲಕ್ಷಣ ಸಂಪನ್ನೆಯೂ ಆದ ಅಲಂಬುಸೆ ಎಂಬ ಅಪ್ಸರ ಸ್ತ್ರೀಯನ್ನು ಕಳುಹಿಸಿದನು. ಆಕೆಯು ಸರಸ್ವತಿ ನದಿಯಲ್ಲಿ ದೇವತೆಗಳನ್ನು ತೃಪ್ತಿಗೊಳಿಸುತ್ತಿರುವ ಮಹಾತ್ಮನಾದ ಆ ದಧೀಚಿಯ ಪಕ್ಕದಲ್ಲಿ ಲಜ್ಜೆಯಿಂದ ಬಂದು ನಿಂತಳು. ದಿವ್ಯ ದೇಹವುಳ್ಳ ಆ ಹೆಣ್ಣನ್ನು ಕಂಡು ಜಿತೇಂದ್ರಿಯನಾದ ಆ ಋಷಿಗೂ ವೀರ್ಯ ಸ್ಖಲನವಾಗಿ ಸರಸ್ವತಿ ನದಿಯಲ್ಲಿ ಬಿದ್ದಿತು. ಆ ವೀರ್ಯವನ್ನು ಸರಸ್ವತಿ ನದಿಯು ಸಂತೋಷದಿಂದ ತನ್ನ ಗರ್ಭದಲ್ಲಿ ಧರಿಸಿದಳು. ಅವಳು ಪುತ್ರಾಪೇಕ್ಷೆಯಿಂದ ದಧೀಚಿಯ ರೇತಸ್ಸನ್ನು ವಹಿಸಿ ತಕ್ಕ ಕಾಲದಲ್ಲಿ ಸಾರಸ್ವತನೆಂಬ ಉತ್ತಮ ಪುತ್ರನನ್ನು ಪಡೆದಳು. ಆಕೆಯು ಆ ಪುತ್ರನನ್ನೆತ್ತಿಕೊಂಡು ಆ ಋಷಿಯ ಬಳಿಗೆ ಬಂದಳು. ಆ ಅನೇಕ ಋಷಿಗಳ ಸಮೂಹದಲ್ಲಿದ್ದ ಆತನನ್ನು ಕಂಡು ಪುತ್ರನನ್ನು ಆತನ ವಶಕ್ಕೆ ಕೊಡುತ್ತಾ, ಓ ಬ್ರಹ್ಮರ್ಷಿ, ಈತನು ನಿನ್ನ ಪುತ್ರನು. ನಿನ್ನಲ್ಲಿರುವ ಭಕ್ತಿಯಿಂದ ನಾನು ಈತನನ್ನು ಧರಿಸಿದೆನು. ಹಿಂದೆ ನೀನು ಅಲಂಬುಸೆ ಎಂಬ ಅಪ್ಸರ ಸ್ತ್ರೀಯನ್ನು ಕಂಡಾಗ ಜಾರಿದ ನಿನ್ನ ವೀರ್ಯವನ್ನು ನೋಡಿ ನಾನು ಆ ವೀರ್ಯವು ವೃಥಾ ನಷ್ಟವಾಗಕೂಡದೆಂದು ಅದನ್ನು ಗರ್ಭದಲ್ಲಿ ಧರಿಸಿದನು. ಈ ನಿನ್ನ ಉತ್ತಮ ಪುತ್ರನನ್ನು ಸ್ವೀಕರಿಸು ಎಂದಳು. ಆ ಮಾತನ್ನು ಕೇಳಿ ಆ ಬ್ರಾಹ್ಮಣೋತ್ತಮನು ಅಧಿಕ ಪ್ರೀತಿಯಿಂದ ಪುತ್ರನನ್ನೆತ್ತಿಕೊಂಡು ತಂದೆಯಂತೆ ಅದರ ತಲೆಯನ್ನು ಆಘ್ರಾಣಿಸಿದನು. ಭರತ ಕುಲೋತ್ತಮ, ಆತನು ಆ ಮಗುವನ್ನು ಬಹಳ ಹೊತ್ತು ಮುದ್ದಾಡುತ್ತಿದ್ದು ಸರಸ್ವತಿಯನ್ನು ಕುರಿತು, ಓ ಮಂಗಳಾಂಗಿ, ವಿಶ್ವೇ ದೇವರು, ಪಿತೃಗಳು, ಗಂಧರ್ವ ಕೂಟಗಳು, ಅಪ್ಸರಸ್ಸುಗಳ ಸಮುದಾಯಗಳು ನಿನ್ನ ಜಲದಿಂದ ತೃಪ್ತರಾಗಲಿ ಎಂದು ವರವನ್ನು ಕೊಟ್ಟನು. ಮತ್ತು ಆ ಮಹರ್ಷಿಯು ಅಧಿಕ ಸಂತೋಷದಿಂದ ಆ ಮಹಾನದಿಯನ್ನು ಸ್ತೋತ್ರ ಮಾಡಲಾರಂಭಿಸಿದನು. ಓ ಮಹಾಭಾಗ್ಯವತಿ, ನೀನು ಹಿಂದೆ ಬ್ರಹ್ಮ ಶಿರಸ್ಸಿನಿಂದ ಪ್ರವಹಿಸಿದವಳು. ಉಗ್ರ ತಪಸ್ವಿಗಳಾದ ಮುನಿಗಳು ನಿನ್ನ ಮಹಿಮೆಯನ್ನು ಬಲ್ಲರು. ಓ ಕೋಮಲಾಂಗಿ, ನೀನು ನನಗೆ ಯಾವಾಗಲೂ ಪ್ರಿಯವನ್ನುಂಟು ಮಾಡುತ್ತಿರುವೆ. ಆದುದರಿಂದಲೇ ನೀನು ಸಾರಸ್ವತನೆಂಬ ಈ ಪುತ್ರನನ್ನು ಧರಿಸಿದೆ. ನಿನ್ನೀ ಪುತ್ರನು ನಿನ್ನ ಹೆಸರಿನಿಂದಲೇ ಸಾರಸ್ವತನೆಂದು ಪ್ರಸಿದ್ಧಿ ಹೊಂದಿ ಜಗತ್ತನ್ನು ರಕ್ಷಿಸುವನು. ಮಹಾ ತಪಸ್ವಿಯೂ ಯಶಸ್ವಿಯೂ ಆಗುವನು. ಮುಂದೆ ಪ್ರಪಂಚಕ್ಕೆ 12 ವರ್ಷಗಳು ಮಳೆಯಿಲ್ಲದೆ ಹೋದಾಗ ನಿನ್ನ ಪುತ್ರನಾದ ಈ ಸಾರಸ್ವತನು ಬ್ರಾಹ್ಮಣೋತ್ತಮರಿಗೆ ವೇದಾಧ್ಯಯನ ಮಾಡಿಸುವನು. ಓ ಸರಸ್ವತಿ, ನೀನು ನನ್ನ ವರಪ್ರಸಾದದಿಂದ ಯಾವಾಗಲೂ ಇತರ ಪುಣ್ಯ ನದಿಗಳಿಗಿಂತಲೂ ಹೆಚ್ಚು ಪವಿತ್ರ ಎನಿಸುವೆ ಎಂದನು. ಓ ಭರತ ಕುಲಶ್ರೇಷ್ಠ, ಆಮೇಲೆ ಆ ಪುತ್ರನನ್ನೆತ್ತಿಕೊಂಡು ಸರಸ್ವತಿಯು ಸಂತೋಷದಿಂದ ಹೊರಟಳು. ಇದೇ ಕಾಲದಲ್ಲಿ ದೇವಾಸುರರಲ್ಲಿ ಕಲಹವೆದ್ದಿತು. ಇಂದ್ರನು ಆಯುಧಗಳನ್ನು ಹುಡುಕುತ್ತಾ 3 ಲೋಕಗಳನ್ನು ಸಂಚರಿಸುತ್ತಿದ್ದನು. ಆತನಿಗೆ ದೇವಶತ್ರುಗಳನ್ನು ಕೊಲ್ಲಲು ತಕ್ಕ ಆಯುಧವಾವುದು ದೊರೆಯಲಿಲ್ಲ. ಆಗ ಆತನು ದೇವತೆಗಳನ್ನು ಕುರಿತು, ನಮ್ಮ ಶತ್ರುಗಳಾದ ಅಸುರರನ್ನು ದಧೀಚಿ ಮುನಿಯ ಎಲುಬುಗಳಿಂದಲ್ಲದೆ ಕೊಲ್ಲಲು ಸಾಧ್ಯವಿಲ್ಲ. ಆದುದರಿಂದ ನೀವು ಆತನ ಬಳಿಗೆ ಹೋಗಿ ದೈತ್ಯ ನಿಗ್ರಹಕ್ಕಾಗಿ ಅವನ ಮೈ ಎಲುಬುಗಳನ್ನು ಕೊಡುವಂತೆ ಆ ಮಹರ್ಷಿ ಶ್ರೇಷ್ಠನನ್ನೇ ಯಾಚಿಸಿರಿ ಎಂದನು. ಆಮೇಲೆ ದೇವತೆಗಳು ಆ ಋಷಿಯನ್ನು ತಮಗೆ ಸಹಾಯ ಮಾಡಬೇಕೆಂದು ಬೇಡಲು ಆತನು, ಅಂದರೆ ಆ ದಧೀಚಿಯು, ಅವರ ಕೋರಿಕೆಯನ್ನು ನಡೆಸಿಕೊಟ್ಟನು. ಹೀಗೆ ದೇವತೆಗಳಿಗೆ ಪ್ರಿಯವನ್ನುಂಟು ಮಾಡಿ ಆ ದಧೀಚಿಯು ಅಕ್ಷಯವಾದ ಲೋಕಗಳನ್ನು ಪಡೆದನು. ಆಮೇಲೆ ಇಂದ್ರನು ಆ ದಧೀಚಿಯ ಎಲುಬುಗಳಿಂದಲೇ ಗದೆಗಳು, ವಜ್ರಗಳು, ದಂಡಗಳು, ಘನವಾದ ಬಾಣಗಳು ಮುಂತಾದ ಹಲವು ಆಯುಧಗಳನ್ನು ಮಾಡಿಸಿದನು. ಲೋಕರಕ್ಷಣೆಗಾಗಿಯೇ ಆ ದಧೀಚಿಯು ಬ್ರಹ್ಮಪುತ್ರನು ಋಷಿಶ್ರೇಷ್ಠನು ಆದ ಭೃಗುವಿನಿಂದ ದೊಡ್ಡ ದೇಹದಿಂದಲೂ
ದಿವ್ಯ ತೇಜಸ್ಸಿನಿಂದಲೂ ಬಲದಿಂದಲೂ ಉಂಟು ಮಾಡಲ್ಪಟ್ಟವನು. ಪರ್ವತ ಸಮಾನನು ಶ್ರೇಷ್ಠನೂ ಆದ ಆತನು ಲೋಕಪ್ರಸಿದ್ಧವಾದ ಮಹಿಮೆಯುಳ್ಳವನು. ಮಹೇಂದ್ರನು ಆತನ ತೇಜಸ್ಸಿಗಾಗಿ ಯಾವಾಗಲೂ ಭಯಪಡುತ್ತಿದ್ದನು. ಮಹಾಮಹಿಮನಾದ ಇಂದ್ರನು ಬ್ರಹ್ಮ ತೇಜಸ್ಸಿನಿಂದ ಉಂಟಾದ ಆ ವಜ್ರಾಯುಧವನ್ನು ಕೋಪದಿಂದ ಮಂತ್ರಿಸಿಬಿಟ್ಟು 800 ಮಂದಿ 810 ಮಂದಿ ದೈತ್ಯ ದಾನವ ವೀರರನ್ನು ಕೊಂದನು. ಓ ರಾಜ, ಆಮೇಲೆ ಸ್ವಲ್ಪ ಕಾಲಕ್ಕೆ 12 ವರ್ಷಗಳು ಮಳೆಯಿಲ್ಲದೆ ಹೋಯಿತು. ಭಯಂಕರವಾದ ದೊಡ್ಡ ಅನಾವೃಷ್ಟಿಯಿಂದ ಮಹರ್ಷಿಗಳು ಹಸಿವಿನಿಂದ ಬಾಧೆಪಡುತ್ತಾ ಆಹಾರಕ್ಕಾಗಿ ದಿಕ್ಕಾಪಾಲಾಗಿ ಓಡಿದರು. ಆಗ ಸಾರಸ್ವತ ಮುನಿಯು ಆ ಋಷಿಗಳನ್ನು ಕಂಡು ಅವರೊಡನೆ ತಾನು ಹೊರಡಬೇಕೆಂದು ಉದ್ದೇಶಿಸಿದನು. ಆತನನ್ನು ನೋಡಿ ಸರಸ್ವತಿಯು, ಓ ಪುತ್ರ, ನೀನು ಈ ಸ್ಥಳವನ್ನು ಬಿಟ್ಟು ಹೋಗಬೇಡ. ನಾನು ಯಾವಾಗಲೂ ನಿನ್ನ ಆಹಾರಕ್ಕಾಗಿ ಮೀನುಗಳನ್ನು ಒದಗಿಸಿಕೊಡುವೆನು. ನೀನು ಇಲ್ಲಿಯೇ ವಾಸ ಮಾಡುತ್ತಿರಬಹುದು ಎಂದಳು. ಅದರಂತೆ ಆ ಸಾರಸ್ವತನು ಅದರಿಂದಲೇ ಪಿತೃಗಳನ್ನು ದೇವತೆಗಳನ್ನು ತೃಪ್ತಿಪಡಿಸುತ್ತಾ ತನ್ನ ಪ್ರಾಣಗಳನ್ನು ವೇದಗಳನ್ನು ಕಾಪಾಡುವುದಕ್ಕಾಗಿ ತಾನು ಅದೇ ಆಹಾರವನ್ನು ಸೇವಿಸುತ್ತಿದ್ದನು. ಆ ದೊಡ್ಡ ಬರಗಾಲವು ಕಳೆದ ಮೇಲೆ ಮಹರ್ಷಿಗಳು ತಮ್ಮೊಳಗೆ ಅನ್ಯೋನ್ಯವಾಗಿ ವೇದದ ವಿಚಾರವಾಗಿ ಯೋಚಿಸುತ್ತಿದ್ದರು. ಹಿಂದೆ ಕ್ಷುದ್ಬಾಧೆಯಿಂದ ನಿಂತಲ್ಲಿ ನಿಲ್ಲದೆ ಓಡುತ್ತಿದ್ದ ಅವರೆಲ್ಲರಿಗೂ ವೇದಗಳೆಲ್ಲ ಮರೆತು ಹೋಗಿದ್ದವು. ಅವರಿಗೆ ಏನೂ ತೋರದಂತಾಯಿತು. ಆಗ ಅವರಲ್ಲಿ ಒಬ್ಬನು ಅಲ್ಲಲ್ಲಿ ಹುಡುಕುತ್ತಾ ಸಾರಸ್ವತನಿದ್ದಲ್ಲಿಗೆ ಬಂದನು. ಆಮೇಲೆ ಆತನು ನಿರ್ಜನ ಪ್ರದೇಶದಲ್ಲಿ ಆ ಅಡವಿಯಲ್ಲಿ ನಿರಂಕುಶವಾದ ವಾಗ್ಧೋರಣೆಯಿಂದ ವೇದಪಾಠವನ್ನು ಮಾಡುತ್ತಿದ್ದ ಆ ಸಾರಸ್ವತ ಋಷಿಯನ್ನು ಕಂಡು ಆ ವಿಷಯವನ್ನು ತನ್ನವರಿಗೆ ತಿಳಿಸಿದನು. ಆಗ ಮಹರ್ಷಿಗಳೆಲ್ಲರೂ ಒಟ್ಟುಗೂಡಿ ಆ ಸಾರಸ್ವತ ಮುನಿಯ ಬಳಿಗೆ ಬಂದು ಆತನನ್ನು ಕುರಿತು, ಓ ಮಹರ್ಷಿ, ನಮಗೆ ವೇದಾಧ್ಯಯನ ಮಾಡಿಸು ಎಂದರು. ಆ ಋಷಿಯು ಅವರನ್ನು ಕುರಿತು, ನೀವು ಕ್ರಮ ಪ್ರಕಾರವಾಗಿ ನನ್ನಲ್ಲಿ ಶಿಷ್ಯವೃತ್ತಿಯನ್ನು ಮಾಡಬೇಕು ಎಂದನು. ಆಗ ಋಷಿಗಳು, ಮಗು, ನೀನಿನ್ನೂ ಬಾಲಕನಲ್ಲವೇ ಎಂದರು. ಅದಕ್ಕಾತನು, ನಾನು ಸಣ್ಣವನಾದರೂ ನನ್ನ ಧರ್ಮವು ಸಣ್ಣದಲ್ಲ. ಅಧರ್ಮ ರೀತಿಯಿಂದ ವಿದ್ಯೆಯನ್ನು ಕಲಿಸುವವನು ಅಧರ್ಮದಿಂದ ಅದನ್ನು ಪಡೆಯುವನು. ಅಧರ್ಮದಿಂದ ಅದನ್ನು ಪಡೆಯುವವನು ಇವರಿಬ್ಬರು ಶೀಘ್ರದಲ್ಲಿ ಮೃತರಾಗುವರು ಅಥವಾ ದ್ವೇಷಿಗಳಾಗುವರು. ವಯಸ್ಸಾಗುವುದು, ತಲೆ ಕೂದಲು ನೆರೆಯುವುದು, ಐಶ್ವರ್ಯ ಸಮೃದ್ಧಿ, ಬಂಧು ಬಳಗಗಳು ಇವುಗಳನ್ನು ನೋಡಿ ಋಷಿಗಳು ಧರ್ಮವನ್ನು ವಿಧಿಸಿದವರಲ್ಲ. ನಮ್ಮಲ್ಲಿ ಸಾಂಗವಾಗಿ ವೇದಾಧ್ಯಯನ ಮಾಡುವವನು ಯಾವನೋ ಆತನೇ ಹಿರಿಯನು ಎಂದನು. ಆಗ ಋಷಿಗಳು ಆ ಸಾರಸ್ವತನ ವಚನವನ್ನು ಕೇಳಿ ಆತನಿಂದ ವಿದ್ಯುಕ್ತ ಪ್ರಕಾರವಾಗಿ ವೇದಗಳನ್ನು ಕಲಿತು ತಿರುಗಿ ಧರ್ಮ ಸ್ಥಾಪನ ಮಾಡಿದರು. ವೇದಾಧ್ಯಯನಕ್ಕಾಗಿ ಬ್ರಹ್ಮರ್ಷಿಯಾದ ಸಾರಸ್ವತನಿಗೆ 60,000 ಮಂದಿ ಋಷಿಗಳು ಶಿಷ್ಯರಾದರು. ಆಮೇಲೆ ಅವರೆಲ್ಲರೂ ಆತನು ಬಾಲನಾಗಿದ್ದರು ಆತನ ಮಾತಿನಂತೆ ನಡೆಯುತ್ತಾ ಆಸನಕ್ಕಾಗಿ ದರ್ಭೆಗಳನ್ನು ಹಿಡಿ ಹಿಡಿಯಾಗಿ ಕೊಯ್ದು ತಂದರು. ಬಲರಾಮನು ಅಲ್ಲಿಯೂ ದಾನಾದಿಗಳನ್ನು ಮಾಡಿ ಸಂತೋಷಗೊಂಡು ಶ್ರೇಷ್ಠವೂ ಪರಿಶುದ್ಧವೂ ಆದ ವೃದ್ಧ ಕನ್ಯಾಶ್ರಮದ ಕಡೆಗೆ ಹೊರಟನು ಎಂದರು. ಇದು 52ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.